ಇನ್ನು ಮೀನರಾಶಿಯವರು ರಾಹು ಉಚ್ಚವಾಗಿದ್ದಾನೆ ಅಂತ ಹೇಳ್ತದೆ. ರಾಹು ಮೀನರಾಶಿಯಲ್ಲಿ ಉಚ್ಚವಾಗಿರ್ತಾನೆ. ಮತ್ತು ಜನ್ಮಕಾಲದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಮತ್ತು ಶುಕ್ರ ಇಬ್ಬರು ಇರೋದಕ್ಕೋಸ್ಕರವಾಗಿ ಸಮತೋಲನವಾಗಿರ್ತಕ್ಕಂಥ ಮಧ್ಯಮವಾಗಿರ್ತಕ್ಕಂಥ ಜೀವನ 25ನೇ ಇಸ್ವಿಯಲ್ಲಿ ಬರುತ್ತೆ. ಯಾಕೆಂದರೆ ಈಗಿರ್ತಕ್ಕಂಥದ್ದು ಗುರು ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ನಾವು ಪ್ರತಿಯೊಂದು ಕೂಡ ಏನಂದರೆ ಅವರವರ ನಕ್ಷತ್ರ ರಾಶಿಗಳ ಆಧಾರದಲ್ಲಿ ನಾವು ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬೋದು ಹೊರತಾಗಿ ಖಾಲಿ ರಾಶಿ ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 27 ನಕ್ಷತ್ರಗಳು 27 ರೀತಿಯಾದಂಥ ಫಲಗಳನ್ನು ಕೊಡ್ತದೆ. ಅದಕ್ಕೋಸ್ಕರವಾಗಿ ಆ ರಾಶಿಗಳ ಒಂದು ಫಲಾಫಲ ತೆಗೆದುಕೊಂಡು ಹೋದರೆ ಮೀನರಾಶಿಯವರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲಾಫಲ ಕೊಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿರಿ. ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅವಸರ ಬೇಡ. ಎಷ್ಟು ಸಮಾಧಾನ ಆಗುತ್ತೋ, ಎಷ್ಟು ನೀವು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ವಿಷ್ಣುವಿನ ಆರಾಧನೆ ಮಾಡಿ. ಹಾಗೆ ಇರತಕ್ಕಂಥ ನಿಮ್ಮ ದಶಾಭುಕ್ತಿಗಳು ಯಾವ ರೀತಿಯಾಗಿದೆ, ನಿಮ್ಮ ಜನ್ಮಕಾಲದಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿಕೊಂಡು ಮುಂದಿನ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವಿಚಾರ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನವಗ್ರಹಗಳ ಆರಾಧನೆ ಮಾಡ್ಕೊಂಡು ಹೋಗೋದು.